ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದು ಕೂಡ ಸಂಡೇ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಿದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ರಜತ್ ಮತ್ತು ಚೈತ್ರ VS ಗಿಲ್ಲಿ ಈ ಮೂರು ಜನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಟಾಸ್ಕ್ನಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಬನ್ನಿ ಯಾರ್ಯಾರ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದಾವೆ, ಸೊ ಯಾವ ವಿಚಾರಕ್ಕೆ ಇಲ್ಲಿ ಚರ್ಚೆ ನಡೀತಾ ಇದೆ ಅಂತ ನಾವು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇದೀಗ 2 ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಯಾರಪ್ಪ? ರಜತ್ ಮತ್ತು ಚೈತ್ರ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ನಿನ್ನೆ. ಸೊ ಇನ್ನು ಉಳಿದಿರುವಂತಹ ಗೆಸ್ಟ್ಗಳು ನಿನ್ನೆ 3 ಜನ ಮನೆಯಿಂದ ಹೊರಗಡೆ ಹೋದರು. ಸೊ ಇದೀಗ ಸಂಡೇ ಅಂದರೆ ಕಿಚ್ಚನ ಪಂಚಾಯಿತಿಗೆ ಸೇರ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಕಿಚ್ಚ ಸುದೀಪ್ ಅವರು ಇವರು 3 ಜನಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಒಂದು ಫೋನ್ನ ಸೆಟಪ್ ಮಾಡಿದ್ದಾರೆ, ಕಾಲ್ ಅಂದರೆ ಯಾವ ರೀತಿಯಪ್ಪ ಅಂದರೆ ಅವ್ರ ಮನೆಗೆ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಕು ಅವ್ರ ಮೇಲೆ ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು, BB ಕಾಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಪ್ರಿನ್ಸಿಪಾಲ್ಗೆ ಈ ಒಂದು ಟಾಸ್ಕ್ ಕೊಟ್ಟಿದ್ರು. ಇದೀಗ ಮತ್ತೆ ನಮ್ಮ ರಜತ್ ಮತ್ತು ಚೈತ್ರ ಗಿಲ್ಲಿಗೆ ಈ 3 ಜನಕ್ಕೆ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ಒಬ್ಬನು, ಸೊ ರಜತ್ ಮತ್ತು ಚೈತ್ರ ಅವರು ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಬೇಕು ಮನೆಗೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ರಜತ್ ಅವರು ಎಂಟ್ರಿ ಕೊಡ್ತಾರೆ. ಸೊ ರಜತ್ ಅವ್ರು ಏನು ಹೇಳ್ತಿದ್ದಾರಪ್ಪ ಅಂದರೆ, ಸೊ ಇಲ್ಲಿ ರಜತ್ ಅವರು ಹೇಳ್ತಾ ಇದ್ದಾರೆ, ಆಡಕ್ಕೆ ಹೋಗು ಅಂದರೆ ಬರೀ ಮಾತಾಡ್ತಾನೆ. ಸೊ ಟಾಸ್ಕ್ ಯಾವಾಗ ಆಡ್ತೀವೋ ಮೊದಲು ಟಾಸ್ಕ್ ಆಡೋ, ಆಮೇಲೆ ಮಾತಾಡೋಣ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಒಂದೊಂದು ಮಾತುಗಳು ಬೆಳೆದಿದ್ದಾವೆ ಅಂತ ಹೇಳ್ಬೋದು. ಬಟ್ ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ. ಸೊ ಶಾರ್ಟ್ಕಟ್ ಆಗಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ರಜತ್ ಅವರು ಆದಮೇಲೆ ಗಿಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಸೊ ಗಿಲ್ಲಿ ಅವರಿಗೆ ಹೇಳೋ ಹಾಗೆ ಅಲ್ಲ, ಸೊ ಪಂಚ್ಗೆ ಪಂಚ್ ಡೈಲಾಗ್ ಕೊಡ್ತಾರೆ. ಸೊ ಯಾರು ಅವರಿಗೆ ಏನು ಮಾತಾಡ್ತಾರೋ ಅದಕ್ಕೆ ರಿವೆಂಜ್ ಆಗಿ ಒಂದು ಮಾತನ್ನ ಹೊಡಿತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ರಜತ್ಗೂ ಕೂಡ ನಮ್ಮ ಗಿಲ್ಲಿಯವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಮ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ರಜತ್ ಅವರಿಗೆ, ಸೊ ಅವರ ಮನೆಗೆ ಕಾಲ್ ಮಾಡಿಬಿಟ್ಟು, ಸೊ ಬರಬೇಕಾದ್ರೆ ಮಾಸ್ ಆಗಿ ಬಂದರು, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಇವರು ಟುಸ್ಸು ಅಂತ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಜತ್ ಅವರ ರಿಯಾಕ್ಷನ್ ತುಂಬ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವಾಗಲೂ ನನ್ನ ಹತ್ರ ಹೇಳ್ತಾ ಇರ್ತೀರಿ, ಬರೀ ಗೇಮಲ್ಲಿ ತೋರಿಸ್ತೀನಿ ತೋರಿಸೋ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಿ. ಸರಿ, ಓಕೆ, ನಾನು ಗೇಮಲ್ಲೇ ತೋರಿಸ್ತೀನಿ, ವೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಡೈಲಾಗ್ ಹೊಡ್ತಿದ್ದಾರೆ. ಸೊ ಈ ಒಂದು ಮಾತಿಗೆ ರಜತ್ ಅವರು ನಕ್ಕಿದ್ದಾರೆ. ಅವರ ರಿಯಾಕ್ಷನ್ ಕೂಡ ಚೇಂಜ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ದೊಡ್ಡ ಬದಲಾವಣೆಗಳು ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬಂದಿರುವಂಥ ವೈಟ್ ಕಾರ್ಡ್ ಎಂಟ್ರಿ ಅವರು ಸೊ ಕಳೆದ ಸೀಸನ್ನಲ್ಲಿ ಗೆದ್ದು ಹೋದವರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಸೀಸನ್ನಲ್ಲಿ ದೊಡ್ಡ ಒಂದು ಅವಕಾಶನ ಸಿಕ್ಕಿದೆ ಅವರಿಗೆ ಮತ್ತೆ ರಿಟರ್ನ್ ಸೀಸನ್ 12ಗೆ ಬರೋಕೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ತುಂಬ ಪೈಪೋಟಿ ಆಗುವುದಂತೂ ರಜತ್ ಮತ್ತು ನಮ್ಮ ಗಿಲ್ಲಿಯ ಮಧ್ಯೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಟಾಸ್ಕ್ ಕೊಟ್ಟಿರೋದಲ್ಲೇ ಗೊತ್ತಾಗ್ತಾ ಇದೆ ಸೊ ಯಾರ್ಯಾರ ಮಧ್ಯೆ ತುಂಬ ಟಾಪಿಕ್ ನಡೆಯುತ್ತೆ ಅಂತ. ಸೊ ನೆಕ್ಸ್ಟ್ ಅಲ್ಲಿ ಚೈತ್ರ ಅವರು ಎಂಟ್ರಿ ಕೊಡ್ತಾರೆ. ಸೊ ಚೈತ್ರ ಅವರು ಕೂಡ ಅದೇ ಒಂದು ಟಾಪಿಕ್ನ ಕೊಟ್ಟಿರ್ತಾರೆ. ಸೊ ಅವರ ಮನೆಗೆ ಫೋನ್ ಮಾಡಿ ಏನು ಹೇಳಬೇಕು ಅನಿಸೋದು ಅದನ್ನ ಹೇಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಚೈತ್ರ ಕುಂದಾಪುರ ಅವರು ಏನು ಹೇಳ್ತಾರೆ ಅಂದರೆ, ಸೊ 4 ದಿನ ಸೈಲೆಂಟ್ ಆಗಿಬಿಟ್ಟಿದ್ದಾನೆ, ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ನಮ್ಮ ಗಿಲ್ಲಿ ಅವರು ಎಂಟ್ರಿ ಕೊಟ್ಟ ಮೇಲೆ ಹೇಳ್ತಾರೆ ಏನಪ್ಪ ಅಂದರೆ, ಸೊ ಹಾಗೇನಿಲ್ಲ, ಸೊ ನಾನು ಮಾತಾಡಿದ್ರೆ ಸೊ ನನ್ನ ಮಾತಿಗೆ ನೀವೆಲ್ಲ ಹೊರಗಡೆ ಹೋಗ್ಬಿಡ್ತೀರ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇಲ್ಲ ಅನ್ನೋ ರೀತಿಲಿ ಹೇಳ್ತಾರೆ. ಬಟ್ ಇವತ್ತಿನ ಒಂದು ಟಾಪಿಕ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಇವತ್ತು ಸಂಡೇ ಅನ್ನೋದಕ್ಕೂ ಫನ್ ಆಗೇ ಇರುತ್ತೆ. ಕೆಲವೊಂದಿಷ್ಟು ವಿಚಾರಗಳು ಇನ್ನೂ ಬಾಕಿ ಇದ್ದಾವೆ ಡಿಸ್ಕಸ್ ಮಾಡೋಕ್ಕೆ. ಯಾಕಪ್ಪ ಅಂದರೆ ನಿನ್ನೆ ಕೂಡ ಕಿಚ್ಚ ಸುದೀಪರು ಅಭಿಗೆ ಹೇಳಿದ್ದಾರೆ. ಸೊ ನಾಳೆ ಕೂಡ ದೊಡ್ಡ ಡಿಸ್ಕಸ್ಸೇ ಇದೆ. ಸೊ ಇನ್ನೂ ವೆಯ್ಟ್ ಮಾಡಿ, ಇದು ಸಣ್ಣ ಒಂದು ಪಾಯಿಂಟ್ ಅಷ್ಟೇ, ಇನ್ನೂ ದೊಡ್ಡ ಪಾಯಿಂಟ್ಗಳು ನಾಳೆ ನೋಡ್ಕೊತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಅರ್ಥ ಇನ್ನೂ ದೊಡ್ಡ ಮಾರಿ ಹಬ್ಬ ಕೂಡ ಇದೆ. ಬಟ್ ಆದರೆ ಇವತ್ತಿನ ಒಂದು ಸಂಡೇ ಎಪಿಸೋಡ್ನಲ್ಲಿ ಸೊ ರಜತ್, ಚೈತ್ರ ಮತ್ತು VS ಗಿಲ್ಲಿ ಅವರ ಜೊತೆ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಈ ಪ್ರೋಮೋದಲ್ಲಿ ತುಂಬ ತೋರಿಸಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಮೇನ್ ಟಾಪಿಕ್ನ ಅಷ್ಟೇ ಕಟ್ ಮಾಡಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಗೆ ಅತಿ ಹೆಚ್ಚು ಟಾಂಗ್ ಕೊಟ್ಟಿರೋದು ಯಾರು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ಇಲ್ಲಿ ರಜತ್ ಅವರ ಮಾತಿಗೆ ಆಲ್ರೆಡಿ ನಮ್ಮ ಗಿಲ್ಲಿಯವರು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಜತ್ ಅವರು ತುಂಬ ಮಾತಾಡಿರ್ತಾರೆ, ಬಟ್ ಪ್ರೋಮೋದಲ್ಲಿ ತೋರಿಸಿಲ್ಲ. ನೆಕ್ಸ್ಟ್ ಚೈತ್ರ ಅವರು ಕೂಡ ಬಂದಿದ್ದಾರೆ. ಬಟ್ ಇವರಿಬ್ಬರಿಗೆ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಕೊಟ್ಟಿರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಗಿಲ್ಲಿ ಹೇಳಿರುವಂಥ ಕೊನೆಯ ಮಾತು ಕೇಳಿ ಅಲ್ಲಿರುವಂತಹ ಆಡಿಯನ್ಸ್ ಮತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತು ಮನೆ ಮಂದಿ ಫುಲ್ಲು ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಗಾಬರಿ ಕೂಡ ಆಗಿದ್ದಾರೆ. ಯಾಕಪ್ಪ ಅಂದರೆ ಅವರ ಮಾತು ಆ ರೀತಿ ಇತ್ತು. ಸೊ ನಾನು ಎಲ್ಲರಿಗೂ ನಿಮ್ಮ ಹತ್ರ ಜೋರಾಗಿ ಮಾತಾಡಿದೆ ಅಂದರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ನಕ್ಕಿದ್ದಾರೆ ಮತ್ತು ಆಡಿಯನ್ಸು ಕೂಡ ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರರ್ಥ ಒಂದು ಚಾಲೆಂಜ್ ಮಾಡೋ ರೀತಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ರಜತ್ ಮತ್ತು ಚೈತ್ರಗೆ ಒಂದು ದೊಡ್ಡ ಚಾಲೆಂಜೇ ಗಿಲ್ಲಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ TRP ಬರ್ತಾ ಇರೋದೇ ಅವನಿಂದ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಹೊರಗಡೆ ಒಳ್ಳೆ ಫ್ಯಾನ್ ಫೇಸು ಕ್ರಿಯೇಟ್ ಆಗಿದೆ. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಸಂಡೇ ಎಪಿಸೋಡ್ನಲ್ಲಿ ಗಿಲ್ಲಿಯ ವೋಟಿಂಗ್ ರಿಸಲ್ಟ್ನ ತಿಳಿಸ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ತಿಳಿಸ್ತಾರೆ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಆಲ್ಮೋಸ್ಟ್ ಈ 7 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಾಮಿನೇಷನಲ್ಲಿ ಆಲ್ರೆಡಿ ಗಿಲ್ಲಿ ಕೂಡ ಇದ್ದಾರೆ. ಸೊ ಗಿಲ್ಲಿ ಸೇವ್ ಆಗ್ತಾರೆ, ಅದು ಬಿಡಿ, ಅದು ಬೇರೆ ಮಾತು. ಬಟ್ ಇಲ್ಲಿ ಗಿಲ್ಲಿ, ಕಾವ್ಯ
ಕಾವ್ಯ, ನಮ್ಮ ಅಶ್ವಿನಿ ಅವರು, ರಘು, ಮಾಳು, ಧ್ರುವಂತ್ ಮತ್ತು ಜಾನ್ವಿ ಅವರು ಇದ್ದಾರೆ. ಟೋಟಲಾಗಿ 7 ಜನ ಸ್ಪರ್ಧಿಗಳು ನಾಮಿನೇಷನಲ್ಲಿ ಇದ್ದಾರೆ. ಇವತ್ತು ಸಂಡೇ ಎಪಿಸೋಡ್ನಲ್ಲಿ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಇದೆ. ಒಬ್ಬರು ಅಂತಿದ್ದಾರೆ ಮತ್ತು 2 ಜನ ಅಂತಿದ್ದಾರೆ, ಗೊತ್ತಿಲ್ಲ. ಸೊ ನೋಡಬೇಕು, ಒಬ್ಬರು ಅಂತ ಒಂದು ಅಪ್ಡೇಟ್ ಇದೆ, ನೋಡೋಣ ಯಾರು ಹೋಗ್ತಾರೆ ಅಂತ. ಸೊ ಇವತ್ತಿನ ಎಲಿಮಿನೇಷನಲ್ಲಿ 2 ಜನ ತುಂಬ ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಾವು ಯಾರು ಹೋಗ್ತಾರೆ ಅಂತ ನಾವೇ ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ನಿಮಗೆ ಇವತ್ತಿನ ಸಂಡೇ ಎಪಿಸೋಡ್ನ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಆಲ್ಮೋಸ್ಟ್ ಇವತ್ತಿನ ಸಂಡೇ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತು ರಜತ್ ಮತ್ತು ಚೈತ್ರ VS ಗಿಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಅದು ಕೂಡ ಒಂದು ಟಾಸ್ಕ್ ಮುಖಾಂತರ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆಯಿತು. ಯಾಕಪ್ಪ ಅಂದರೆ 1 ವಾರ ಗಿಲ್ಲಿನ ಅವರೆಲ್ಲ ಗೋಳ ಹಾಕ್ಕೊಂಡಿದ್ರು. ಬಟ್ ಇನ್ನಿನ ಮೇಲೆ ಗಿಲ್ಲಿನೇ ಅವ್ರನ್ನ ಗೋಳ ಹಾಕುವಂಥ ಸಮಯ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಅತ್ತೆಗೆ ಒಂದು ಕಾಲ ಆದರೆ ಸೊಸೆಗೆ ಒಂದು ಕಾಲ ಅಂತ. ಸೊಸೆಗೆ ಒಂದು ಕಾಲ ಆದರೆ ಅತ್ತೆಗೆ ಒಂದು ಕಾಲ ಅಂತ. ಸೊ ಅದೇ ರೀತಿ ಈಗ ಗೋಳು ಹಾಕ್ಕೊಂಡಿರುವಂಥವರಿಗೆ ಮತ್ತೆ ಒಂದು ಕ್ಲಾಸ್ ತಗೊಳ್ಳೋಕ್ಕೆ ನಮ್ಮ ಗಿಲ್ಲಿಗೆ ಒಂದು ಹೊಸ ಚಾನ್ಸ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ನಿನ್ನೆ ಕಿಚ್ಚನ ಪಂಚಾಯಿತಿ ಹೇಗಿತ್ತು ನಿಮ್ಮ ಪ್ರಕಾರ? ಚೆನ್ನಾಗಿತ್ತಾ ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಕೆಲವೊಂದು ಸ್ಪರ್ಧಿಗಳಿಗೆ ಕ್ಲಾಸ್ ತೊಗೊಂಡ್ರು. ಸೊ ಮೊದಲಿಗೆ ಧ್ರುವಂತ್ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರು. ಸೊ ಧ್ರುವಂತ್ ಅವರ ಟೀ ಕೊಬ್ಬು ಒಂದು ಮಾತಿಗೆ ನಮ್ಮ ಧ್ರುವಂತ್ ಅವರು ಫುಲ್ಲು ಸೈಲೆಂಟಾಗಿ ಕೂತ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಸರಿಯಾದ ದಾರಿಯಲ್ಲಿ ಕಿಚ್ಚವರು ಕರ್ಕೊಂಡು ಹೋದರು ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಕೆಲವೊಂದಿಷ್ಟು ಗೆಸ್ಟ್ಗಳ ವಿಚಾರಕ್ಕೂ ಆಗಿರ್ಬೋದು. ಸೊ BB ಕಾನ್ಸೆಪ್ಟ್ ಮುಖಾಂತರ, ಅಂದರೆ ಒಂದು BB ಪ್ಯಾಲೇಸ್ ಎಂಬ ಒಂದು ಕಾನ್ಸೆಪ್ಟ್ನಲ್ಲಿ ತಪ್ಪು ಮಾಡಿರುವಂಥ ವಿಚಾರದ ಬಗ್ಗೆಯೂ ಕೂಡ ಹೇಳಿದ್ರು. ಸೊ ಮನೆಗೆ ಗೆಸ್ಟ್ ಬಂದಿರುವಂಥದ್ದು, ಗೆಸ್ಟ್ಗಳು ಮಾಡಿರುವಂಥ ತಪ್ಪು, ಸೊ ನಮ್ಮ ಗಿಲ್ಲಿ ಮಾಡಿರುವಂಥ ತಪ್ಪು. ಸೊ ಗಿಲ್ಲಿಯೂ ಕೂಡ ಒಂದು ವಾರ್ನಿಂಗ್ ಸಹ ಆಯಿತು. ಏನಪ್ಪ ಅಂದರೆ ಕಾಮಿಡಿ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದೇ, ಬಟ್ ಅತಿಯಾಗಿ ಮಾಡೋಕ್ಕೆ ಹೋದರೆ ಸೊ ಅಮೃತ ಕೂಡ ವಿಷಯ ಆಗುತ್ತೆ. ಅಂದರೆ ಕಾಮಿಡಿ ನೀವು ನಾಲಿಗೆಯಿಂದನೇ ಬೆಳೀತಾ ಇದ್ದೀರಾ ಅಂದರೆ ಸೊ ಆ ನಾಲಿಗೆ ಒಂದಿಲ್ಲ ಒಂದಿನ ನಿಮ್ಮನ್ನ ಬಲಿಪಶನು ಮಾಡ್ಬೋದು ಅನ್ನೋ ರೀತಿಲಿ ಹೇಳ್ತಾರೆ. ಅಂದರೆ ಒಂದು ಕೆಟ್ಟ ದಾರಿಗೂ ಕರ್ಕೊಂಡು ಹೋಗ್ಬೋದು ಅನ್ನೋ ರೀತಿಲಿ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆದರೆ ನಿನ್ನೆ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟರು ಕಿಚ್ಚ ಸುದೀಪ್. ಏನಪ್ಪ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಆಲ್ರೆಡಿ ನೋಡಿದ್ದೀರಾ ನೀವು. ಸೊ 3ನೇ ವಾರನೂ ಕೂಡ 3 ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಈಗ ಮತ್ತೆ 2 ಜನ ವೈಟ್ ಕಾರ್ಡ್. ಸೊ ಅದು ಕೂಡ ಹೊಸ ಕಂಟೆಸ್ಟೆನ್ಸ್ ಏನಲ್ಲ. ಸೊ ಕಳೆದ ಬಾರಿ ಯಾರು ಬಂದಿದ್ರಪ್ಪ, ಸೊ ಆ ಸ್ಪರ್ಧಿಗಳ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಯಾರಪ್ಪ ಅಂದರೆ ಸೊ ರಜತ್ ಮತ್ತು ಚೈತ್ರ. ಸೊ ಯಾರು ಕೂಡ ಅಂದ್ಕೊಂಡಿರಲಿಲ್ಲ, ಎಕ್ಸೆಪ್ಟ್ ಅನ್ಎಕ್ಸ್ಪೆಕ್ಟೆಡ್ ಟೈಟಲ್ ಕೊಟ್ಟಿದ್ದಕ್ಕೂ, ಸೊ ಇವ್ರು ಎಂಟ್ರಿ ಕೊಟ್ಟಿದ್ದಕ್ಕೂ ತುಂಬ ವಿಚಿತ್ರ ಕೂಡ ಅನ್ನಿಸ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಕಳೆದ ಬಾರಿ ನೋಡಿದ್ರಿ, ಸೊ ಇವರಿಬ್ಬರ ಹಾವಳಿ ಯಾವ ರೀತಿ ಇತ್ತು ಅಂತ. ಸೊ ಈ ಸಾರಿನೂ ಅದೇ ರೀತಿ ಏನಾದರೂ ಕ್ರಿಯೇಟ್ ಆಗ್ಬೋದಾ ಅಂತ ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ ಈಗ 16 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 16 ಡೇಸಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತಾ ನೋಡೋಣ. ಸೊ 120 ಡೇಸ್ ಆಗುತ್ತೆ ಅನ್ನೋ ಒಂದು ಚಾನ್ಸಸ್ ಇದೆ. ನೋಡೋಣ, ವೇಟ್ ಮಾಡಿ ಗೊತ್ತಾಗುತ್ತೆ. ಸೊ ಈಗ ವೈಟ್ ಕಾರ್ಡ್ ಎಂಟ್ರಿ ಆಗಿರೋ ಕಾರಣ ಸೊ ಅದೇ ರೀತಿ ಆಗ್ಬೋದು ಅಂತ ಅನ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪ್ರಕಾರ ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗ್ತಾರೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ. ಸೊ ಇವತ್ತಿನ ಪ್ರೋಮೋ ಬಂದಿದೆ ಆಲ್ರೆಡಿ. ಇನ್ನೂ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಅಲ್ಲಿ ಪ್ರೋಮೋ ನೋಡ್ಕೊಬರ್ಬೋದು. ಸೊ ಆ ಪ್ರೋಮೋ ನೋಡಿದ ಮೇಲೆ ಸೊ ನಮ್ಮ ವೀಡಿಯೋನು ಕೂಡ ಒಂದು ಸ್ವಲ್ಪ ನೋಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.